ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನಾನು ಹಿಂಗಿಡಿ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದ್ದೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಗಾಡಿ ಅಡ್ಮಿಟ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ಫಸ್ಟು ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬ ಜನ ಮಿಸ್ ಆದರು, ಬಟ್ 12 ಗಂಟೆಗೆ ತೆಗಿಬೇಕಂದ್ರೆ ಸೊ ಬೇಗ ತೆಗಿಸ್ಬಿಡೋಣ. ಊಟ ಸ್ಟೇಟೇ ಬ್ರೋ? ಊಟಕ್ಕಿಂತ ಮುಂಚೆ ಏನಿಲ್ವಾ? 3, 2, 1. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಈ ಒಂದು ಖುಷಿ ಮೂಮೆಂಟ್ ಅಲ್ಲಿ ಎಲ್ಲರೂ ಇದ್ದೀರಾ, ಅದೊಂದು ನನ್ನ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆರಾಮ್ ಆರಾಮ್ ಬ್ರೋ. ಹಂಗಲ್ಲ ಬ್ರೋ, ಪ್ರಪೋಸ್ ಮಾಡ್ಬೇಕಲ್ಲಿ. ನೀ ಡೌನ್ ನೀ ಡೌನ್ ನೀ ಡೌನ್ ನೀ ಡೌನ್ ಬರ್ಬೇಕು ನೀ ಡೌನ್. ಏ ನೀ ಡೌನ್ ನೀ ಡೌನ್ ನೀ ಡೌನ್. ಮಂಡಿ ಊರ್ಬೇಕು ಬ್ರೋ, ಪ್ಲೀಸ್ ಕಮಾನ್. ಓ ಸೂಪರ್. ಎಕ್ಸಾಸ್ಟ್ ಬಂದು ರೈಟ್. ಆರಾಮ ಸೊ ಓನರ್ ಖುದ್ದಾಗಿ ಸರಬರಾಜು ಮಾಡ್ತಿದ್ದಾರೆ. ಸರ್ ಸರ್ ಏನು ಸರ್ ಇದು? ಸರ್ ಓಡ್ಕಾ ಅಥವಾ ರಮ್ ಏನು ಮಿಕ್ಸ್ ಮಾಡಿದ್ದೀರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇವರೇ ಲೇಟ್ ಮೋಹನ್. ನಮಸ್ಕಾರ. ಮನ್ಸಲ್ಲಿ ಏನು ಅನಿಸ್ತಾ ಇದೆ ಅದನ್ನ ಓಪನ್ ಆಗಿ ಹೇಳ್ಬೇಕು. ಇವಾಗ ಏನು ಅನಿಸ್ತದೆ? ಯಾವ ಹಾಡು ಬರ್ತಾ ಇದೆ ಮನ್ಸಲ್ಲಿ? ಮನೆ ಕಟ್ಟಕ್ಕೆ
ಕಟ್ಟಕ್ಕೆ ಬೇಕು ಕಲ್ಲು, ಮನೆ ಕಟ್ಟಕ್ಕೆ ಬೇಕು ಕಲ್ಲು. Z900 ತಗೊಂಡಿದ್ದಾರೆ ನಮ್ ಗೋಲ್ಡ್ ಅಂತ ಟಲ್ಲು. ಇದು ರುಕ್ಮಿಣಿ ಆಲ್ರೆಡಿ ಇದೆ. ಏನ್ ಹೆಸರು ಬ್ರೋ? ಏನಾದ್ರು ಇದೆಯಾ ಅಥವಾ ಡ್ರೀಮ್? ಗಾಡಿ ಹೆಸರೇ ಡ್ರೀಮ್. ಓ ಸೂಪರ್, ಮೀಟ್ ದ ಡ್ರೀಮ್. ಏನ್ ಹೇಳ್ಬೇಕಪ್ಪ ಬ್ರೋ, ವಾಟ್ ಮೇಡ್ ಯು ಟು ಬೈ ದಿಸ್ ಬೈಕ್? ಬ್ರೋ, ತುಂಬಾ ವರ್ಷದಿಂದ ಆಸೆ ಇತ್ತು ಸೂಪರ್ ಬೈಕ್ ಇಡಬೇಕು ಅಂತ. ಓಕೆ. ಮುಂಚೆ ಬೇರೆ ಗಾಡಿಗಳೆಲ್ಲ ಇಷ್ಟ ಇತ್ತು, ಬಟ್ Z9 ನೋಡಿದ್ಮೇಲಂತೂ Z9 ತಗೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಓಕೆ. ಇದ್ರ ಹಿಂದೆ ಪಟ್ಟಿರುವಂತ ಶ್ರಮ ಏನು? ಎಷ್ಟು ವರ್ಷದಿಂದ ಪ್ಲಾನ್ ಮಾಡಿದ್ರಿ? 2015 10,000 ಸಂಬಳಕ್ಕಿದ್ದೆ ಬ್ರೋ. ಇಲ್ಲಿಂದ ಬರಬೇಕು. ಎಸ್, ಈಗ ಎಸ್ ಎಸ್ 10 ಲಕ್ಷದ ಗಾಡಿ ತಗೊಳಕ್ ಬಂದಿದ್ದೀನಿ. Very good. 10 ವರ್ಷ ಸ್ಟ್ರಗಲ್ ನನಗೆ, ನನ್ನ ವೈಫ್ ಇಬ್ರಿಗೆ ಗೊತ್ತು. Yes. So, ಅಷ್ಟು ಕಷ್ಟ ಬಿದ್ದು ಬಂದಿದ್ದೀವಿ. ಪರವಾಗಿಲ್ಲ, ಈಗ ಅದು ಬಿಟ್ಬಿಡೋಣ, ಖುಷಿ ಟೈಮ್ ಅಲ್ಲ. ಸೊ ಅದೆಲ್ಲ ಮರ್ತೋಗಿ ಹೆಂಗೋ ಫೈನಲ್ ಆಗಿ ಒಂದು 7 ವರ್ಷದಿಂದ ಆಸೆ ಇತ್ತು ತಗೋಬೇಕು ಅಂತ. ಓಕೆ. ಹಂಗು ಹಿಂಗು ಮಾಡಿ ಈ ವರ್ಷ ತಗೊಂಡ್ಬಿಟ್ಟೆ ಫೈನಲಿ 2025ಗೆ ಓಕೆ. ಗಾಡಿ ತಗೊಂಡ್ಬಿಟ್ಟೆ. ಕಂಗ್ರಾಟ್ಸ್ ಬ್ರೋ, ಸೂಪರ್. ಆಮೇಲೆ ಇನ್ನೊಂದೇನಂದ್ರೆ ಹಾ. ಖುಷಿ, RCB ಗೆದ್ದಿದ್ದ ವರ್ಷದಲ್ಲೇ ತಗೊಂಡಲ್ಲ ಅದು. ನನ್ನ ಮೊದಲನೇ ಗಾಡಿ ತಗೊಂಡಾಗ ಇಂಡಿಯಾ T20 ವರ್ಲ್ಡ್ ಕಪ್ ಗೆದ್ದಿದ್ದು. ಓಕೆ. ಹಾ. ಇವಾಗ Z9 ತಗೊಂಡಾಗ RCB ಕಪ್ ಗೆದ್ದಿದೆ. ಮುಂದಿನ ವರ್ಷ ಇದೇ ತರ ಒಂದು ಗಾಡಿ ತಗೊಂಡ್ರಪ್ಪ. ಮುಂದಿನ ವರ್ಷ ಕಪ್ಪಿಗೆ ಇನ್ನೊಂದು ಗಾಡಿಯಪ್ಪ. ವರ್ಷ ತಗೋಬೇಕು ಅಂತ. ಡಬಲ್ ಪಾರ್ಟಿ. ಸೂಪರ್ ಬ್ರೋ. ಓಕೆ ಬ್ರೋ, ಆಲ್ ದ ಬೆಸ್ಟ್. ರೈಡ್ ಸೇಫ್. ಎಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಜೊತೆಗೆ ರೈಡ್ ಮಾಡೋಣ ಖಂಡಿತ. ವೀಲಿ ಸ್ಪೆಷಲಿಸ್ಟ್. ನಮ್ಮ MS Pro ಮತ್ತೆ ಟೆಕ್ನಿಕಲ್ ಅಶೋರ್ ಡಿವಿ ಬನ್ನಿ ಬ್ರೋ. ತುಂಬಾ ನನಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಎಲ್ಲ ಮೆಸೇಜ್ ಮಾಡಿ ಎಲ್ಲ ಮಾಡೋದು. ನಾನು ಆಕ್ಚುಲಿ 24 ಮಾಡಲು ನಂದು. Okay. 25 ಮಾಡಲು ನಾನು ಕರೆಕ್ಟಾಗಿ ಇದು RTO ಆದ್ಮೇಲೆ 25 ಮಾಡಲು ಲಾಂಚ್ ಮಾಡಿದ್ರು. 14,000 ಡಿಫ್ರೆನ್ಸ್ ಅಂತ. ಸರಿ ಗಿಲ್ಟ್ ಆಯ್ತು, ವೆಯ್ಟ್ ಮಾಡ್ಬೋದಾಗಿತ್ತ ಅಂತ. ನನ್ಗೆ ಹೇಳಿದಾಗ ಅಷ್ಟೇ 1.5 ಲಕ್ಷ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆಮೇಲೆ ಗೊತ್ತಾಯ್ತು 14,000 ಅಥವಾ ಒಂದು 20,000 ಡಿಫ್ರೆನ್ಸ್ ಬರುತ್ತೆ ಅಂತ. ಒಂದು ಗಿಲ್ಟ್ ಫೀಲ್ ಫುಲ್ಲು ಉರಿ ಆಗ್ಬಿಟ್ಟಿತ್ತು. ಆಮೇಲೆ MS Proಗೆ ನೈಟ್ 10 ಗಂಟೆಗೆ ನಾನು ಫೋನ್ ಹಾಕಿದೆ, ಹಿಂಗೆ ಆಗ್ಬಿಟ್ಟಿದೆ, ಮಾತ್ರ ಮಾತಾಡಿದ್ರೆ ಫುಲ್ ಆಗ್ಬೋದು ಅಂತ ಮಾಡಿ. ಆಮೇಲೆ ಮುಂದೆ ಆ್ಯಕ್ಚುಲಿ ಅದಂಗೆ ಡಿಸೈನ್ ಇಷ್ಟ ಆಗಿಲ್ಲ. ಸೊ ಆಬ್ವಿಯಸ್ಲಿ 24 ಆಮೇಲೆ ಖುಷಿ ಆಯಿತು. 24 ಇಸ್ ಗುಡ್ ಆ್ಯಕ್ಚುಲಿ. 38,000 ಡಿಫರೆನ್ಸ್ ಇದೆ. 38,000 ಏನೋ ಇವಾಗ ಡಿಫ್ರೆನ್ಸ್ ಇದೆ. ಒಂದು ಕಿಟ್ ಶಿಫ್ಟರ್ ಹಾಕ್ಕೊಡಿ ಅಷ್ಟೇ ನಮಗೆ. ಯಾಕೆ ಕೊಡ್ತಾರೆ? ಥ್ಯಾಂಕ್ ಯು ಬ್ರೋ. ಒಳ್ಳೆಯದಕ್ಕೆ ಕಂಗ್ರಾಟ್ಸ್ ಟು ನಮ್ಮ ನಿಖಿಲ್ ಅಣ್ಣ ಇವತ್ತು ಫಸ್ಟ್ ಟೈಮ್ DV ಅವ್ರನ್ನ ಮೀಟ್ ಮಾಡ್ತಾವ್ರೆ. ಫಸ್ಟ್ ಟೈಮ್ DV ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಖುಷಿ ಆಯಿತು. ಬರೀ ಇನ್ಸ್ಟಾಗ್ರಾಮಲ್ಲೇ ನಾವು ಚಾಟ್ಸ್ ನಡೀತಾ ಇತ್ತು. ಹೇಗಿದ್ದೀರಾ ಬ್ರೋ? ಸೂಪರ್ ಬ್ರೋ, ಖುಷಿ ಆಯಿತು ಮೀಟ್ ಎಲ್ಲಿ ಅಣ್ಣ ಓಯ್ ಬಗ್ಗು ಅಲ್ಲಿ ನೋಡಿ, ಹೊಟ್ಟೆ ನೋಡಿ, ಅಲ್ಲಿ ಹೊಟ್ಟೆ. ಟ್ಯಾಂಕ್ ಮೇಲೆ ಹಂಗೆ ಒಂದು ಅಲ್ಲ ಒಂದು 10 ಕಿಲೋಮೀಟರ್ ಹಂಗೆ ಹೊಟ್ಟೆ ಹಿಡ್ಕೊಂಡು ನೋಡ್ಸು, ವೈಬ್ರೇಷನ್ ಆಗಿ ಬೊಚ್ಕಿರುತ್ತೆ. ಅಲ್ಲ ಕಷ್ಟ. ಹೌದು ಅಷ್ಟೇ. ಹಿಂಗೆ ಸ್ಪೋರ್ಟ್ಸ್ ಗಾಡಿ ADVನೇ ಬೆಸ್ಟು. ಟ್ಯಾಂಕ್ ತಾಗ್ಬಿಡುತ್ತೆ. ADV ಅಂದ್ರೆ ನೋಡಿ ಎಲ್ಲಿ ಟ್ಯಾಂಕ್ ತಗುತ್ತೆ? ಏನೂ ತಗಲ್ಲ, ನಮ್ದು ಮತ್ತೆ ಕಂಫರ್ಟ್ ಆಗಿರ್ಬೋದು ಗತ್ತಲ್ಲಿ ಅಲ್ವಾ? ವೀಲಿ ಮಾಡ್ಬೋದು. ಹಿಂಗೆ ಇದ್ರಲ್ಲಿ ಮಾಡ್ಬೇಕು ವಿಲ್ಲಿ ನೀನು. ಇದ್ರಲ್ಲ ಕಷ್ಟ. ಸ್ಟಾಪಿ ಸಕ್ಕದಾಗುತ್ತೆ. ಓಡಿಸ್ತೀಯಾ? ನಾನು ಆಯ್ಕೊಂಡ್ ತಿಂತ ಇದ್ದೀನಿ, ನೀನು ಆಯ್ಕೊಂಡ್ ತಿನ್ಸ್ಬಿಡ್ತೀನಿ ರೋಡಲ್ವಾ? ಚೂರು ಜಾಸ್ತಿ ಆಗಿಬಿಟ್ಟು ನಿನಗೊಂದು ನನಗೊಂದು ಇಬ್ರು ಆಯ್ಕೊಂಡ್ ತಿನ್ನೋಣ. ಶರು ಬುದ್ಧಿರೆ. ಸತೀಶ್ ಅವ್ರು ಗಾಡಿ ತೊಗೊಂಡ್ರು, ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಇವಾಗ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಕನ್ಸಲ್ಲಿ. ಬಗ್ಸು, ಹೊಟ್ಟೆ ಬಗ್ಸು, ಸ್ವಲ್ಪ ಹೊಟ್ಟೆ ಬಗ್ಸು. ಇಲ್ಲ ಕಣ ಇಲ್ಲಿ ಬಗ್ಸು ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಗ್ಸು, ನೀನ್ ಬಾಡಿ ಬೆಗ್ಸು, ಸ್ವಲ್ಪ ಬಗ್ಸು. ತಾಗ್ತದೆ. ಒಂಚೂರು ಸೈಡಿಂದ ಹಿಂಗೆ ತಗೋ, ಹಂಗೆ ಸೈಡ್
ಚೆನ್ನಾಗಿದೆ ಬ್ರೋ, ತಗೊಂಬೋದಾ? ಬ್ರೋ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಆಫ್ ರೋಡಲ್ಲೇ ಉಜ್ಬಿಡ್ತೀರಾ, ಇದನ್ನು ಉಜ್ಬಿಡ್ತೀರಾ. ಅನ್ಯಾಯವಾಗಿ ಹೊಸ ಗಾಡಿ ರೇಪ್ ಮಾಡ್ಬೇಡ, ಇಳಿಯೋಣ ಕೆಳಗೆ. ಜಾಸ್ತಿ ಏನಾದ್ರು ನೀನು ಸ್ಟೈಲ್ ಆದ್ರೆ ಹೊಟ್ಟೆ ಅಂತ ಟ್ಯಾಂಕ್ ಮೇಲೆ ಇಟ್ಬಿಡು. ನಾನೇ ಗೊತ್ತಿಲ್ಲ bro. ಹೌದಾ? ನಾನೇ ಗೊತ್ತಿಲ್ಲ. ಸಾರಿ ಬ್ರೋ. ನೀನು ಡೆಲಿವರಿ ಬ್ರೋ, ಗಾಡಿ ಡೆಲಿವರಿ ಎಕ್ಸಿಕ್ಯೂಟಿವ್. I work for ಕವಸಕಿ ಕವಸಕಿ. ನೀನು ಗಾಡಿ ತಗೊಂಡು ಫಸ್ಟ್ ಹೊಟ್ಟೆ ಕಳಿಸು, ಇಲ್ಲ ಅಂದ್ರೆ ಟ್ಯಾಂಕ್ ಡೆಂಟ್ ಆಗುತ್ತದೆ. ಮಗ ಮಲ್ಕೊಂತೀನಿ. ಏನ್ ಹೇಳಿ ಅಪ್ಪ ಏ ಇದ್ದಾರ ಹಿಂಗೆ 85,000 rupees ಲಾಕ್ ಸೆಟ್ ಆಗುತ್ತೆ. ಎಷ್ಟು? 85,000 ಕೀ ಕಳ್ದೋದ್ರೆ ಲಾಕ್ ಸೆಟ್. ಅಮ್ಮ ತಾಯಿ. ಸೊ ಮೇನ್ ಆಗಿ ವಾಷಿಂಗ್ ಸೆನ್ಸರ್ ಸ್ಪ್ರೇ ವಾಶ್ ಬರುತ್ತೆ ಗೊತ್ತಾ? ಇಲ್ಲಿ ನೋಡಿರಿ ಸ್ಪ್ರೇ ವಾಶ್, ಪ್ರೆಷರ್ ವಾಶ್ ಹೊಡಿಯಂಗಿಲ್ಲ. ಎಲ್ಲೆಲ್ಲಿ ಅಂದರೆ ಇಲ್ಲಿ ಸ್ಟ್ಯಾಂಡು, ಇಂಜಿನ್ ಕಂಪಾರ್ಟ್ಮೆಂಟು ಮತ್ತು ಈ ಕಂಪಾರ್ಟ್ಮೆಂಟು, ರೇಡಿಯೇಟ್ರು ಇಷ್ಟು ಹೊಡಿಯಂಗಿಲ್ಲ. ಯಾವುದೋ ಪ್ರೆಷರಲ್ಲಿ ಸ್ಪ್ರೇ ವಾಶ್ ಹೊಡ್ಕೋಬೋದು. ಸೊ ಇನ್ ಕೇಸ್ ನೀವೇನೋ ಪ್ರೆಷರ್ ವಾಶಲ್ಲಿ ಹೊಡಿಯೋಕೆ ಹೋದರೆ ಇಲ್ಲಿ ಒಳಗಡೆ ನೀರು ಹೋಯ್ತು ಅಂದರೆ ತಿರ್ಗಾ ಇದು ಡಿಸ್ಪ್ಲೇ ಪ್ರಾಬ್ಲಮ್ ಆಗುತ್ತೆ, ವರ್ಕ್ ಆಗಲ್ಲ. ಭಯನೇ ಎಕ್ಸ್ತಾ ಇದೆಯಾ ಹೇಳು. ಸರಿ ಆಯ್ತು, ಓಕೆ. ಆಮೇಲೆ ಈಗ ನಾವು ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡೋದು ನಾರ್ಮಲ್ ಪೆಟ್ರೋಲ್ ಹಾಕೋದಂದರೆ ಶೆಲ್ಲಲ್ಲಿ ನಾರ್ಮಲ್ ಪೆಟ್ರೋಲು, ಅದೇ ಆಫ್ಟರ್ 95 ಇರುತ್ತೆ ಶೆಲ್ಲಲ್ಲಿ ನಾರ್ಮಲ್ ಪೆಟ್ರೋಲು. ಇನ್ ಕೇಸ್ ನೀವು ಇಂಡಿಯನಲ್ಲಿ ಪವರ್ ಪೆಟ್ರೋಲ್ ಯೂಸ್ ಮಾಡ್ತೀನಿ, ಶೆಲ್ ಯೂಸ್ ಮಾಡಲ್ಲ, ಪವರೇ ಯೂಸ್ ಮಾಡ್ತೀನಿ, ಅದೇ ಯೂಸ್ ಮಾಡಿ 17 ಲೀಟರ್ ಟ್ಯಾಂಕ್ ಇದು ಅರೌಂಡ್ 15 to 18 ಲೀಟರ್ ಪರ್ ಲೀಟರ್ಗೆ ಮೈಲೇಜ್ ಸಿಗುತ್ತೆ. ಸೊ ಗನ್ ಬಿಟ್ಟಾಗ ಏನಾಗುತ್ತೆ, ಇಲ್ಲಿ ನೀವು ಟಾಪ್ ಅಪ್ ಮಾಡ್ಸೋಕ್ಕಿಲ್ಲ, ಫುಲ್ ಟ್ಯಾಂಕ್ ಮಾಡೋದ್ರಲ್ಲಿ ಲಾಕ್ ಆಗುತ್ತೆ ಗೊತ್ತಾ, ಕಟ್ ಆಫ್ ಆಗುತ್ತಲ್ಲ, ಅಲ್ಲೇ ಸ್ಟಾಪ್ ಮಾಡಿಸಿ. ಇನ್ ಕೇಸ್ ಜಾಸ್ತಿ ಮಾಡೋದ್ರೆ ಇಲ್ಲಿ ಓವರ್ಫ್ಲೋ ಆಗಿ ಆಚೆ ಹೋಗುತ್ತೆ. ಮೇನ್ ಇದೊಂದು ಏನೋ ಜೀವನದಲ್ಲಿ ಹೊಸದಾಗಿ ಏನೋ ಆಗ್ತಾ ಇದೆ ಅಂತ್ಯಾ, ಒಂದು ಹೊಸ ಫೀಲು. ಹ್ಯಾಂಡಲ್ ವಿತ್ ಕೇರ್ ಅಂದಂಗೆ ಆಗಿದೆ. ಹೊಡಿ ಬ್ರೋ ಒಂದು. ಇನ್ ಕೇಸ್ ಟ್ರಾಕ್ಷನ್ ಕಂಟ್ರೋಲೇ ಬೇಡ ಅಂದರೆ ತಿರ್ಗಾ ಹಿಂಗೆ ಬಂದರೆ ಇಲ್ಲಿ ಆಫ್ ಆಗುತ್ತೆ ಟ್ರಾಕ್ಷನ್ ಕಂಟ್ರೋಲು. ಸೊ ಈಗ ಸೆಲೆಕ್ಟ್ ಮಾಡಿದ್ದೀನಿ ಲೋ ಪವರ್ ಲೆವೆಲ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಗಿದೆ. ತಿರ್ಗಾ ನೀವು ಇದನ್ನು ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ತಿರ್ಗಾ ಸೆಲೆಕ್ಟ್ ಬಟನ್ ಫುಲ್ ಲೋ ಪವರ್ ಇರೋದು, ತಿರ್ಗಾ ಫುಲ್ ಪವರ್ ಬೇಕು, ಫುಲ್ ಆಗುತ್ತೆ. ತಿರ್ಗಾ ಇಲ್ಲಿ 1 2 3 ಇಷ್ಟು ಲೆವೆಲ್ ಇದೆ. ಸೊ ಇದನ್ನು ಈಗ ಸೆಟ್ ಮಾಡಿರ್ತೀನಿ ಲೆವೆಲ್ 3 ಫುಲ್ ಪವರಲ್ಲಿ. ಸೊ ಇದನ್ನು ಮಾತ್ರ ನಿಮಗೆ ಕಸ್ಟಮೈಸ್ ಮಾಡಿರ್ತೀನಿ. 2 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೋಬೇಕು. ಹಿಂಗೇನು ಬಂದೈತೆ ಗುರು, 2 ವರ್ಷ